ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಸಕಾರಾತ್ಮಕವಾದ ಬದಲಾವಣೆಯು ಈ ರಾಶಿಯವರ ಜೀವನದಲ್ಲಿ ಉತ್ತುಂಗದ ಶಿಖರವನ್ನು ತಲುಪುವಂತೆ ಮಾಡುತ್ತೆ. ಧನಸ್ಸು ರಾಶಿಯವರ ಜೀವನದಲ್ಲಿ ಯಾವೆಲ್ಲ ರೀತಿಯ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತೆ, ಇವರ ಶತ್ರುಗಳು ಯಾವ ರೀತಿ ಇವರ ವಿರುದ್ಧ ಷಡ್ಯಂತ್ರವನ್ನು ರೂಪಿಸ್ತಾರೆ, ಯಾವೆಲ್ಲ ತೊಂದರೆಗಳನ್ನು ಹಿಮ್ಮೆಟ್ಟಿ ಇವರು ಜೀವನದಲ್ಲಿ ದೊಡ್ಡ ವ್ಯಕ್ತಿಯಾಗಿ ಬದಲಾಗ್ತಾರೆ, ಯಾವೆಲ್ಲ ರೀತಿಯ ಲಾಭವನ್ನು ಮಹತ್ತರವಾದ ದಿನಗಳನ್ನು ಬರಮಾಡಿಕೊಂಡು ನೆಮ್ಮದಿಯನ್ನು ಪಡೆದುಕೊಳ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಜ್ಞಾನ, ಸ್ವಾತಂತ್ರ್ಯ ಮತ್ತು ಸದಾ ಸಕಾರಾತ್ಮಕತೆಯ ಚಿಲುಮೆಯಾದಂತಹ ಧನಸ್ಸು ರಾಶಿಯವರೇ, ಸೆಪ್ಟೆಂಬರ್ ತಿಂಗಳು ನಿಮ್ಮ ಪಾಲಿಗೆ ಕೇವಲ ಮಾತ್ರ ತಿಂಗಳಲ್ಲ, ಇದು ನಿಮ್ಮ ಬದುಕಿನ ಜ್ಞಾನದ ಬತ್ತಳಿಕೆಯಲ್ಲಿರುವಂತಹ ಹೊಸ ಅಸ್ತ್ರಗಳನ್ನು ತುಂಬಿ ನಿಮ್ಮ ಗುರಿಯನ್ನು ನಿಖರವಾಗಿ ಬಲಪಡಿಸಿಕೊಂಡು ತಲುಪಲು ತಯಾರಾಗಿರುವಂತಹ ಸಹಾಯ ಮಾಡುವಂತಹ ಒಂದು ಮಹತ್ವದ ಕಾಲಘಟ್ಟವಾಗಿದೆ. ಇದೇ ಒಂದು ಸೆಪ್ಟೆಂಬರ್ 5, 6, 7, 8, 9 ಮತ್ತು 10, 11ನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ವಿಶೇಷವಾದ ಗ್ರಹಗತಿಗಳ ರಾಜಕುಮಾರನಾದಂತಹ ಬೃಹಸ್ಪತಿಯ ಕೃಪಕಟಾಕ್ಷವನ್ನು ಪಡೆದುಕೊಳ್ತೀರಾ. ನಿಮ್ಮ ಜೀವನದ ಮೇಲೆ ಸಂಪೂರ್ಣವಾದ ಒಂದು ವಿಶೇಷವಾದ ಮಹತ್ವಪೂರ್ಣವಾದ ತಿರುವನ್ನು ಕಂಡುಕೊಳ್ಳುವಂತಹ ಸಮಯ ಹತ್ತಿರಕ್ಕೆ ಬಂದಿದೆ. ನಿಮ್ಮ ಬುದ್ಧಿವಂತಿಕೆ ಮತ್ತು ಅನುಭವ ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಬಹುದಿನದ ಕನಸುಗಳು ಕೂಡ ನನಸಾಗುವ ಸಾಧ್ಯತೆ ಇದ್ದು, ನಿಮ್ಮ ಮಾತುಗಳಿಗೆ ಬೆಲೆ ಬರುವ ಮತ್ತು ನಿಮ್ಮ ನಿರ್ಧಾರಗಳು ಫಲ ಕೊಡುವ ಸಮಯ ಇದು. ಆದರೆ ನೆನಪಿಡಿ, ಬಾಣವನ್ನು ಎಷ್ಟು ಹಿಂದಕ್ಕೆ ಎಳೆಯುತ್ತೀವೋ ಅಷ್ಟು ವೇಗವಾಗಿ ಮುಂದೆ ಸಾಗುತ್ತದೆ. ಅದೇ ರೀತಿ ಈ ತಿಂಗಳು ನಿಮಗೆ ಸಿಗುತ್ತಿರುವಂತಹ ಅಗಾಧವಾದ ಶಕ್ತಿ ಮತ್ತು ಅವಕಾಶಗಳ ಜೊತೆ ತಾಳ್ಮೆ ಮತ್ತು ವಿವೇಚನೆಯನ್ನು ಪರೀಕ್ಷಿಸುವಂತಹ ಒಂದು ದೊಡ್ಡ ಸವಾಲು ಕೂಡ ಎದುರಾಗಲಿದೆ. ಯಾವುದೋ ಆ ಮಹಾಯೋಗ, ಯಾವುದೋ ಆ ಕಠಿಣವಾದ ಪರೀಕ್ಷೆ, ನಿಮ್ಮ ಜೀವನದ ಪ್ರತಿಯೊಂದು ಅಂಶದ ಮೇಲೆ ಈ ತಿಂಗಳು ಗ್ರಹಗಳು ಹೇಗೆ ಪ್ರಭಾವವನ್ನು ಬೀರುತ್ತದೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ಧನಸ್ಸು ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಧನಸ್ಸು ರಾಶಿಯವರಿಗೆ ಸೆಪ್ಟೆಂಬರ್ 5, 6, 7, 8, 9, 10, 11ನೇ ತಾರೀಕಿನವರೆಗೂ ಕೂಡ ಅದ್ಭುತವಾದ ದಿನಗಳು ಆರಂಭವಾಗುತ್ತದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಬಹಳ ವಿಶೇಷವಾದ ದಿನಗಳು ಆರಂಭವಾಗುವುದರ ಜೊತೆಗೆ 7ನೇ ತಾರೀಕು ಭಯಂಕರವಾಗಿರುವಂತಹ ಅನಂತ ಹುಣ್ಣಿಮೆ ಹಾಗೂ ಚಂದ್ರಗ್ರಹಣ ಇರುವುದರಿಂದ ಗ್ರಹಗಳ ವಿಶೇಷವಾದ ಬದಲಾವಣೆಯು ಈ ರಾಶಿ ಚಕ್ರದ ಚಿಹ್ನೆಯಲ್ಲಿರುವಂತಹ ಜನರಿಗೆ ಧೈರ್ಯ, ಆತ್ಮವಿಶ್ವಾಸ, ಸವಾಲನ್ನು ಎದುರಿಸುವಂತಹ ಶಕ್ತಿ ಎಲ್ಲವನ್ನ ತುಂಬುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇವರು ಜೀವನದಲ್ಲಿ ಅಂದುಕೊಂಡ ಎಲ್ಲ ಕೆಲಸದಲ್ಲೂ ಕೂಡ ಮಹತ್ತರವಾದ ತೀರ್ಮಾನವನ್ನು ತೆಗೆದುಕೊಳ್ಳುವುದರ ಜೊತೆಗೆ ದೊಡ್ಡ ತಿರುವು ಕಾದಿದೆ. ಹಾಗಾದರೆ ಈ ರಾಶಿಯವರು ಇನ್ನು ಮುಂದೆ ಯಾವ ರೀತಿ ಜೀವನವನ್ನು ನಡೆಸಿಕೊಂಡು ಹೋಗ್ತಾರೆ? ಸಾಕ್ಷಾತ್ ದೇವಗುರು ಬೃಹಸ್ಪತಿ, ಗುರು ಎಂದರೆ ಜ್ಞಾನ, ಅದೃಷ್ಟ, ವಿಸ್ತರಣೆ ಮತ್ತು ಆಧ್ಯಾತ್ಮಿಕತೆ. ಈ ಇಡೀ ತಿಂಗಳು ನಿಮ್ಮ ರಾಶಿಯಾಧಿಪತಿ ಗುರು ಅತ್ಯಂತ ಶುಭ ಸ್ಥಾನದಲ್ಲಿ ಸಂಚರಿಸುತ್ತಿರುವುದರಿಂದ ನಿಮ್ಮ ಪಾಲಿಗೆ ದೊಡ್ಡ ವರದಾನವಾಗಲಿದೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನು, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಮತ್ತು ನಿಮ್ಮ ವ್ಯಕ್ತಿತ್ವದ ಪ್ರಭಾವವನ್ನು ಹಿಮ್ಮಡಿಗೊಳಿಸುತ್ತದೆ. ಅದರ ಜೊತೆಗೆ ಈ ತಿಂಗಳ ಮಧ್ಯಭಾಗದಲ್ಲಿ ಗ್ರಹಗಳ ರಾಜನಾದಂತಹ ಸೂರ್ಯ ಮತ್ತು ಬುದ್ಧಿಕಾರಕನಾದಂತಹ ಬುಧ ಗ್ರಹ ಕೂಡ ನಿಮ್ಮ ಕರ್ಮಸ್ಥಾನದಲ್ಲಿ ದಶಮ ಮನೆಯಲ್ಲಿ ಸಂಯೋಗಗೊಂಡು ಬುಧಾದಿತ್ಯ ಯೋಗವನ್ನು ಪ್ರಬಲವಾಗಿ ರಾಜಯೋಗವನ್ನು ಸೃಷ್ಟಿಸಲಿದ್ದಾರೆ. ಇದು ನಿಮ್ಮ ವೃತ್ತಿ ಜೀವನಕ್ಕೆ ಒಂದು ಹೊಸ ತಿರುವನ್ನು ನೀಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಹಣ ಮತ್ತು ಲಾಭದ ಕಾರಕನಾದ ಶುಕ್ರನ ಸಂಚಾರವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲಿದೆ. ಆದರೆ ಕರ್ಮಕಾರಕನಾದ ಶನಿದೇವನ ಪ್ರಭಾವವು ಪ್ರತಿಯೊಂದು ಯಶಸ್ಸಿನ ಹಿಂದೆ ಕಠಿಣ ಪರಿಶ್ರಮ ಮತ್ತು ಶಿಸ್ತು ಅಗತ್ಯವಿದೆ ಎಂಬುದನ್ನು ನಿಮಗೆ ನೆನಪಿಸುತ್ತಲೇ ಇರುತ್ತಾನೆ. ಒಟ್ಟಿನಲ್ಲಿ ಈ ತಿಂಗಳು ನಿಮ್ಮ ಜ್ಞಾನ ಮತ್ತು ಪರಿಶ್ರಮ ಸರಿಯಾದ ಮಿಶ್ರಣವು ನಿಮಗೆ ಅದ್ಭುತ ಫಲಿತಾಂಶವನ್ನು ನೀಡುತ್ತದೆ. ಮೊದಲಿಗೆ ನಿಮ್ಮ ವೃತ್ತಿ ಜೀವನದ ಬಗ್ಗೆ ನೋಡೋಣ. ಧನಸ್ಸು ರಾಶಿಯವರಿಗೆ ತಮ್ಮ ಕೆಲಸದಲ್ಲಿ ಸ್ವಾತಂತ್ರ್ಯ ಮತ್ತು ಹೊಸ ಸವಾಲುಗಳೆಂದರೆ ಬಹಳ ಇಷ್ಟ. ಈ ತಿಂಗಳು ನಿಮ್ಮ ವೃತ್ತಿ ರಂಗದಲ್ಲಿ ನೀವು ನಿಜವಾದ ನಾಯಕರಾಗಿ ಹೊರಹೊಮ್ಮುತ್ತೀರಾ, ಉತ್ತಮ ಸ್ಥಾನವನ್ನು ಪಡೆದುಕೊಳ್ತೀರಾ. ಬುಧಾದಿತ್ಯ ರಾಜಯೋಗವು ನಿಮ್ಮನ್ನ ಬುದ್ಧಿವಂತಿಕೆ, ಸಂವಹನ ಕೌಶಲ್ಯ ಮತ್ತು ನಿರ್ಮಾಣ ಸಾಮರ್ಥ್ಯವನ್ನು ಜಗತ್ತಿನ ಮುಂದೆ ಪ್ರದರ್ಶಿಸಲು ಉತ್ತಮ ಅವಕಾಶವನ್ನು ಒದಗಿಸುತ್ತದೆ. ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಕೆಲಸವನ್ನು ನಿಮ್ಮ ಮೇಲಾಧಿಕಾರಿಗಳು ಸೂಕ್ಷ್ಮವಾಗಿ ಗಮನಿಸುತ್ತಾರೆ. ಈ ಸಂದರ್ಭದಲ್ಲಿ ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಕಷ್ಟಪಟ್ಟು ಶ್ರದ್ಧೆಯಿಂದ ಮಾಡಬೇಕು. ಇದರಿಂದ ನಿಮ್ಮ ಸ್ಥಾನ, ಗೌರವ ಹೆಚ್ಚಾಗ್ತಾ ಹೋಗುತ್ತೆ. ಯಾವುದೇ ಒಂದು ಕಷ್ಟ ಬಂತು ಅಂತ ಕುಗ್ಗಬಾರ್ದು, ಯಾವುದೋ ಒಂದರಿಂದನೂ ಕೂಡ ನಿರಾಶೆಯನ್ನು ಪಡ್ಕೊಳ್ಬಾರ್ದು. ಎಲ್ಲ ಕಷ್ಟವನ್ನು ಹಿಮ್ಮೆಟ್ಟಿ ನಿಂತು ಜೀವನದಲ್ಲಿ ಹೆಜ್ಜೆಯನ್ನು ಮುಂದೆ ಇಡುತ್ತಾ ಹೋದಾಗ ಉತ್ತಮವಾದ ದಾರಿ ಸಿಗ್ತಾ ಹೋಗುತ್ತೆ.
ಅದೇ ರೀತಿ ನಿಧಾನವೇ ಪ್ರಧಾನ. ಯಾರು ನಿಧಾನವಾಗಿ ಸೂಕ್ಷ್ಮವಾಗಿ ಜೀವನದ ಆಳವನ್ನು ಅರ್ಥ ಮಾಡಿಕೊಂಡು ಮುಂದೆ ಸಾಗ್ತಾರೋ ಅವರಿಗೆ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲವನ್ನು ಈ ಒಂದು ತಿಂಗಳಲ್ಲಿ ಖಚಿತವಾಗಿ ಪಡೆದುಕೊಳ್ತೀರಾ. ಬಹುಕಾಲದಿಂದ ನಿರೀಕ್ಷಿಸುತ್ತಿದ್ದಂತಹ ಬಡ್ತಿ, ಜವಾಬ್ದಾರಿಯುತವಾದ ಸ್ಥಾನ ಅಥವಾ ಸಂಬಳದ ಹೆಚ್ಚಳ ನಿಮ್ಮದಾಗಲಿದೆ. ನಿಮ್ಮ ಸಲಹೆಗಳಿಗೆ, ನಿಮ್ಮ ಯೋಚನೆಗಳಿಗೆ ಕಚೇರಿಯಲ್ಲಿ ವಿಶೇಷವಾದ ಮನ್ನಣೆ ದೊರೆಯುತ್ತದೆ. ಬೋಧನೆ, ಸಲಹೆ, ಸೇವೆ, ಕಾನೂನು, ಬ್ಯಾಂಕಿಂಗ್, ಮಾರ್ಕೆಟಿಂಗ್ ಅಥವಾ ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದಂತಹ ವೃತ್ತಿಯಲ್ಲಿರುವಂಥವರಿಗೆ ಇದು ಸುವರ್ಣ ಯುಗ. ಇನ್ನು ನಿಮ್ಮ ವ್ಯಾಪಾರ ವ್ಯವಹಾರ ಮಾಡುವ ಧನಸ್ಸು ರಾಶಿಯವರಿಗೆ ಇದು ವಿಸ್ತರಣೆಯ ಮತ್ತು ಲಾಭದ ಸಮಯವಾಗಿದೆ. ನಿಮ್ಮ ರಾಶಿಯಾಧಿಪತಿ ಗುರುವಿನ ಬಲದಿಂದ ನೀವು ತೆಗೆದುಕೊಳ್ಳುವ ವ್ಯಾವಹಾರಿಕ ನಿರ್ಧಾರಗಳು ಅತ್ಯಂತ ನಿಖರವಾಗಿರುತ್ತವೆ. ಹೊಸ ಪಾಲುದಾರಿಕೆಗಳನ್ನು ಮಾಡಿಕೊಳ್ಳಲು, ಹೊಸ ಯೋಜನೆಗಳಲ್ಲಿ ಬಂಡವಾಳ ಹೂಡಲು ಇದು ಅತ್ಯುತ್ತಮವಾದ ಕಾಲ. ಸರ್ಕಾರದ ಕಡೆಯಿಂದ ಆಗಬೇಕಿದ್ದ ಕೆಲಸಗಳು ಸರಾಗವಾಗಿ ನೆರವೇರುತ್ತವೆ. ನಿಮ್ಮ ವ್ಯವಹಾರ ಪ್ರತಿಷ್ಠೆ ಹೆಚ್ಚಾಗಲಿದ್ದು ಹೊಸ ಗ್ರಾಹಕರು ನಿಮ್ಮನ್ನು ಹುಡುಕಿಕೊಂಡು ಬರಲಿದ್ದಾರೆ. ಆದರೆ ಒಂದು ಎಚ್ಚರಿಕೆ, ನಿಮ್ಮ ಅಧಿಪತಿ ಗುರುವಿನಂತೆ ಎಲ್ಲವನ್ನ ವಿಸ್ತರಿಸುವ ನಿಮ್ಮ ಸ್ವಭಾವವೇ ಕೆಲವೊಮ್ಮೆ ಮುಳುವಾಗಬಹುದು. ಒಂದೇ ಸಮಯದಲ್ಲಿ ಅನೇಕ ಯೋಜನೆಗಳನ್ನು ಕೈಗೆತ್ತಿಕೊಂಡು ಯಾವುದನ್ನು ಪೂರ್ಣಗೊಳಿಸಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಆದ್ದರಿಂದ ನಿಮ್ಮ ಶಕ್ತಿ ಮತ್ತು ಸಮಯವನ್ನು ಅರಿತು ಒಂದೊಂದೇ ಕೆಲಸದ ಮೇಲೆ ಗಮನವನ್ನು ಕೇಂದ್ರೀಕರಿಸಿದರೆ ಯಶಸ್ಸು ನಿಶ್ಚಿತವಾಗಿ ಸಿಗುತ್ತದೆ. ಸೆಪ್ಟೆಂಬರ್ 5, 6, 7, 8, 9, 10, 11ನೇ ತಾರೀಕಿನವರೆಗೂ ಕೂಡ ನಿಮ್ಮ ವೃತ್ತಿಯಲ್ಲಿ ಯಶಸ್ಸನ್ನು ನೇರವಾಗಿ ಪಡೆದುಕೊಳ್ಳಬಹುದು. ಬ್ಯಾಂಕ್ ಖಾತೆಯಲ್ಲಿ ಪ್ರತಿಫಲಿಸುತ್ತದೆ. ಈ ತಿಂಗಳು ಹಣಕಾಸಿನ ವಿಷಯದಲ್ಲಿ ನೀವು ಅದೃಷ್ಟವಂತರು. ಬಲವು ನಿಮ್ಮ ಆರ್ಥಿಕ ಸ್ಥಿತಿಗೆ ಒಂದು ಸ್ಥಿರತೆಯನ್ನ ಮತ್ತು ಸಮೃದ್ಧಿಯನ್ನು ತಂದುಕೊಡಲಿದೆ. ಹಣದ ಹರಿವು ಅನೇಕ ಮೂಲಗಳಿಂದ ಬರಲಿದೆ. ನೀವು ಹಿಂದೆ ಮಾಡಿದಂತಹ ಹೂಡಿಕೆಗಳು, ವಿಶೇಷವಾಗಿ ಶೈಕ್ಷಣಿಕ ಯೋಜನೆಗಳು ಅಥವಾ ದೀರ್ಘಕಾಲೀನ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿದರೆ ಉತ್ತಮವಾದ ಲಾಭಾಂಶವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತವೆ. ನಿಮ್ಮ ಜ್ಞಾನಕಾರಕನಾದಂತಹ ಗುರುವು ನಿಮಗೆ ಕೌಶಲ್ಯದಿಂದ ಹೆಚ್ಚುವರಿ ಆದಾಯವನ್ನು ಗಳಿಸುವಂತಹ ಪಿತ್ರಾರ್ಜಿತ ಆಸ್ತಿಯನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಪಡೆದುಕೊಳ್ಳುವಂತಹ ಎಲ್ಲ ಸಾಧ್ಯತೆ ಹೆಚ್ಚಾಗಿದೆ. ಧನ ಸಹಾಯವು ಬರಬೇಕಿದ್ದಂತಹ ಸಮಯದಲ್ಲಿ ಬಂದು ನಿಮ್ಮ ಕೈ ಸೇರುತ್ತೆ. ಈ ಒಂದು ಸಂದರ್ಭದಲ್ಲಿ ಈ ರಾಶಿಯವರಿಗೆ ಎಲ್ಲ ರೀತಿಯ ಜೀವನದ ಪ್ರಬಲವಾದ ತಿರುವು ಕಾದಿರುತ್ತದೆ. ನಿಮ್ಮ ಜೀವನವನ್ನು ಅದ್ಭುತವಾಗಿ ಬದಲಾವಣೆ ಮಾಡಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ನೀವು ನಿವೇಶನ ಅಥವಾ ಹೊಸದಾದ ಕೆಲಸವನ್ನು ಪ್ರಾರಂಭಿಸುವ ಲಕ್ಷಣಗಳು ಗೋಚರಿಸುತ್ತಿವೆ. ಹಳೆಯ ಸಾಲಗಳಿಂದ ಸಂಪೂರ್ಣವಾಗಿ ಮುಕ್ತರಾಗುತ್ತೀರಾ. ಈ ಸಮಯದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತೆ ಒಂದು ಸಲಹೆ, ನಿಮ್ಮ ಕೈಗೆ ಹಣ ಬಂದಾಗ ಅದನ್ನು ಹಿಡಿದಿಟ್ಟುಕೊಳ್ಳಲು ನಿಮಗೆ ದೊಡ್ಡ ಸವಾಲು. ನಿಮ್ಮ ಉದಾರವಾದ ಸ್ವಭಾವದಿಂದಾಗಿ ಅನವಶ್ಯಕವಾದ ಖರ್ಚುಗಳನ್ನು ಮಾಡುವ ಅಥವಾ ಬೇರೆಯವರಿಗೆ ಸುಲಭವಾಗಿ ಸಾಲ ಕೊಡುವ ಸಾಧ್ಯತೆ ಇದೆ. ಇದನ್ನು ತಪ್ಪಿಸಬೇಕು. ಇಲ್ಲವಾದರೆ ಹಣಕಾಸಿನ ಪರಿಸ್ಥಿತಿ ಹದಗೆಡುತ್ತದೆ. ಹಣವನ್ನು ಕಳೆದುಕೊಳ್ಳುವಂತ ಸಾಧ್ಯತೆ ಇದೆ. ಧನಸ್ಸು ರಾಶಿಯವರು ಅನವಶ್ಯಕವಾದ ಖರ್ಚುಗಳಿಗೆ ಕಡಿವಾಣ ಹಾಕಬೇಕು. ಸಾಲ ಕೊಡುವ ಸಾಧ್ಯತೆ ಇರುವುದನ್ನು ತಪ್ಪಿಸಬೇಕು. ಹಣಕಾಸಿನ ಶಿಸ್ತನ್ನು ಪಾಲಿಸಿ ಮತ್ತು ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಿದರೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ. ಆರೋಗ್ಯದ ದೃಷ್ಟಿಯಿಂದ ಸೆಪ್ಟೆಂಬರ್ ತಿಂಗಳು ನಿಮಗೆ ಉತ್ತಮವಾದ ಚೈತನ್ಯ ಮತ್ತು ಶಕ್ತಿಯನ್ನು ನೀಡಲಿದೆ. ನಿಮ್ಮ ರಾಶಿಯಾಧಿಪತಿ ಗುರುವು ನಿಮ್ಮ ಆರೋಗ್ಯದ ಮೇಲೆ ಸಕಾರಾತ್ಮಕವಾದ ಪರಿಣಾಮವನ್ನು ಬೀರುವುದರಿಂದ ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢರಾಗುತ್ತೀರಾ. ನಿಮ್ಮಲ್ಲಿನ ಉತ್ಸಾಹ ಮತ್ತು ಧನಾತ್ಮಕತೆ ಚಿಂತನೆಯು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ದೂರ ಓಡಿಸುತ್ತದೆ. ಆದರೆ ನಿಮ್ಮ ಅತಿಯಾದ ಚಟುವಟಿಕೆ ಮತ್ತು ಕೆಲಸದ ಒತ್ತಡದಿಂದ ಕೆಲವೊಮ್ಮೆ ನೀವು ವಿಶ್ರಾಂತಿಯನ್ನು ಮರೆಯಬಹುದು. ಇದು ಕಾಲು ನೋವು, ಸೊಂಟ ನೋವು ಅಥವಾ ಕ್ರಿಯೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳಿಗೆ ಕಾರಣವಾಗಬಹುದು. ವಿಶೇಷವಾಗಿ ಲಿವರ್ ಮತ್ತು ತೊಡೆಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸುವುದು ಉತ್ತಮ. ನಿಯಮಿತವಾಗಿ ವ್ಯಾಯಾಮ ಮಾಡಿ ಪೌಷ್ಟಿಕ ಆಹಾರವನ್ನು ಸೇವಿಸಿ. ಸಾಕಷ್ಟು ವಿಶ್ರಾಂತಿ ಪಡೆಯಿರಿ. ಹಣ್ಣು ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಿ. ಈ ಒಂದು ನಿಮ್ಮ ವಿಶೇಷವಾದ ಒಂದು ಸಹಾನುಭೂತಿಯ ಸ್ವಭಾವದಿಂದ ಪ್ರಯಾಣ ಮಾಡುವಾಗ ಅಥವಾ ವಾಹನ ಚಲಾಯಿಸುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಉತ್ತಮ. ಅನಗತ್ಯವಾದ ಜಗಳ ಅಥವಾ ಕಥನ ಯಾವುದಕ್ಕೂ ಹೋಗಬೇಡಿ. ಈ ಒಂದು ತಿಂಗಳಲ್ಲಿ ನಿಮಗೆ ಅದ್ಭುತವಾದ ಫಲಿತಾಂಶವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಧನಸ್ಸು ರಾಶಿಯವರಿಗೆ ಸಂಪೂರ್ಣವಾಗಿ ಸಹಕಾರ ನೀಡುವಂತಹ ಸಂಬಂಧಗಳ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಈ ತಿಂಗಳು ನಿಮ್ಮ ಸಂಬಂಧಗಳಲ್ಲಿ ಮಿಶ್ರ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು. ಗುರುವಿನ ಕೃಪೆಯಿಂದಾಗಿ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ನೆಲೆಸುತ್ತದೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ. ಹಿರಿಯರ ಆಶೀರ್ವಾದ ಮತ್ತು ಬೆಂಬಲ ನಿಮಗೆ ಸದಾ ಇರುತ್ತೆ. ವಿವಾಹಿತರ ಜೀವನದಲ್ಲಿ ಎಲ್ಲ ರೀತಿಯ ಒಂದು ವಿಶೇಷತೆ, ಸಂತೋಷ, ಒಂದು ರೊಮ್ಯಾಂಟಿಕ್ ಜೀವನವನ್ನು ಪಡೆದುಕೊಳ್ಳಬಹುದು. ಅನ್ಯೂನ್ಯತೆ ಹೆಚ್ಚಾಗ್ತಾ ಹೋಗುತ್ತೆ. ಸಂಗಾತಿಯೊಂದಿಗೆ ಪ್ರವಾಸ ಕೈಗೊಳ್ಳುವ ಯೋಗವಿದೆ. ವೃತ್ತಿ ಜೀವನದಲ್ಲೂ ಯಶಸ್ಸು ಕಂಡುಬರುತ್ತೆ. ನಿಮಗೆ ಸಂತೋಷ ನೀಡುವಂತಹ ಸಮಸ್ಯೆಗಳಿಂದ ದೂರವಾಗುವಂತಹ ವಿಶೇಷವಾದ ದಿನಗಳು ಆರಂಭ. ನಿಮ್ಮ ಜೀವನದಲ್ಲಿ ಇರುವಂತಹ ಸರ್ವ ಸಮಸ್ಯೆಗಳು ದೂರವಾಗಿ ನಿಮ್ಮ ಜ್ಞಾಪಕ ಶಕ್ತಿ ಉತ್ತುಂಗದಲ್ಲಿರುತ್ತದೆ. ಪರೀಕ್ಷೆಗಳಲ್ಲಿ ನಿರೀಕ್ಷೆಗೂ ಮೀರಿದಂತಹ ಅಂಕಗಳನ್ನು
ಗಳಿಸಿಕೊಳ್ಳಬಹುದು. ವಿದ್ಯಾರ್ಥಿಗಳಿಗೆ ಈ ಉನ್ನತವಾದ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವಂತವರಿಗೆ ಅಡೆತಡೆಗಳು ನಿವಾರಣೆಯಾಗಿ ಶುಭ ಸುದ್ದಿ ಕೇಳಿ ಬರುತ್ತದೆ. ಸಂಶೋಧನೆ, ತತ್ವಶಾಸ್ತ್ರ ಅಥವಾ ಯಾವುದೇ ಹೊಸ ವಿಷಯವನ್ನು ಕಲಿಯಲು ಇದು ಅತ್ಯುತ್ತಮ ಸಮಯ. ನಿಮ್ಮ ಜ್ಞಾನದ ಹಸಿವು ಹೆಚ್ಚಾಗಲಿದ್ದು ನೀವು ಕಲಿಯುವ ಪ್ರತಿಯೊಂದು ವಿಷಯದ ಬಗ್ಗೆ ನಿಮ್ಮ ಭವಿಷ್ಯಕ್ಕೆ ಭದ್ರ ಬುನಾದಿಯಾಗಲಿದೆ. ಇಲ್ಲಿಯವರೆಗೆ ಎಲ್ಲವೂ ಸಕಾರಾತ್ಮಕವಾಗಿದೆ ಅಲ್ಲವೇ? ಆದರೆ ನಾನು ಮೊದಲೇ ಹೇಳಿದಂತೆ ಕೆಲವೊಂದಿಷ್ಟು ತೊಂದರೆಗಳು ನಿಮ್ಮನ್ನು ಕಾಡಬಹುದು. ಆತ್ಮವಿಶ್ವಾಸ ಮತ್ತು ಅವಸರದ ನಿರ್ಧಾರಗಳು ಗುರುಬಲದಿಂದ ನಿಮ್ಮಲ್ಲಿ ಅಗಾಧವಾದ ಶಕ್ತಿ ಮತ್ತು ಜ್ಞಾನವನ್ನು ಸಂಚರಿಸುವಂತೆ ಮಾಡುತ್ತೆ. ಇದರಿಂದ ನಿಮಗೆಲ್ಲ ಗೊತ್ತು, ನಾನು ಮಾಡಿದ್ದೇ ಸರಿ, ನಾನು ಎಂಬ ಭಾವನೆ ತಲೆದೂಗಬಹುದು. ಇದು ನಿಮ್ಮನ್ನು ಎಲ್ಲ ರೀತಿಯ ಅವಸರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಮಾಡುತ್ತೆ. ಪೂರ್ವಪರ ಯೋಚಿಸದೆ ಹೊಸ ಯೋಚನೆಗಳನ್ನು ಆರಂಭಿಸಬಹುದು. ಬಿಸ್ನೆಸ್ಸನ್ನು ಶುರು ಮಾಡಬಹುದು. ಗೊತ್ತಿಲ್ಲದೆ ಇರುವಂತಹ ಕೆಲಸವನ್ನು ಪ್ರಾರಂಭ ಮಾಡೋದ್ರಿಂದ ನಷ್ಟವಾಗುವ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಮಾತುಗಳು ಹೆಚ್ಚಾಗಿ ಅತಿಯಾದ ಕೋಪ, ವೇಗ ತೋರಿಸುವ ಲಕ್ಷಣಗಳಿಂದ ಅವಕಾಶಗಳು ಕೈತಪ್ಪಿ ಹೋಗಬಹುದು. ಆದರೆ ಭಯಪಡುವ ಅಗತ್ಯವಿಲ್ಲ. ಈ ಸವಾಲುಗಳನ್ನು ಎದುರಿಸಲು ದಿವ್ಯವಾದ ಪರಿಹಾರಗಳು ಇಲ್ಲಿವೆ. ಪ್ರತಿ ಗುರುವಾರ ಸಾಯಿಬಾಬಾ ಅಥವಾ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡಿ. ಸಾಧ್ಯವಾಗದಿದ್ದರೆ ಮನೆಯಲ್ಲೇ ತುಪ್ಪದ ದೀಪವನ್ನು ಹಚ್ಚಿ ಓಂ ಜ್ಞಾನದೇವಿಯೇ ನಮಃ ಎಂಬ ಮಂತ್ರವನ್ನು 11 ಬಾರಿ ಜಪಿಸಿ. ಇದು ನಿಮ್ಮ ಜ್ಞಾನಕ್ಕೆ ವಿವೇಕವನ್ನು ನೀಡುತ್ತದೆ. ಯಾವುದೇ ಹೊಸ ಕೆಲಸವನ್ನು ಆರಂಭಿಸುವ ಮುನ್ನ ಅದರ ಬಗ್ಗೆ ಒಂದು ಸಣ್ಣ ಯೋಚನೆಯನ್ನು ಕಾಗದದ ಮೇಲೆ ಬರೆಯಿರಿ. ಅದರ ಸಾಧಕ ಬಾಧಕದ ವಿಶ್ಲೇಷಣೆ ನಂತರವೇ ಮುಂದುವರಿಯಿರಿ. ನಿಮಗೆ ಉತ್ತಮವಾಗಿರುವಂತಹ ಗುರು ಹಿರಿಯರ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ. ಜೀವನದಲ್ಲಿ ನೆಮ್ಮದಿಯನ್ನು ಪಡೆದುಕೊಳ್ತೀರಾ. ಯಾವುದೇ ಒಂದು ಒತ್ತಡ ಬಂದರೂ ಕೂಡ ಎದುರಿಸುವಂತಹ ಶಕ್ತಿ ನಿಮ್ಮಲ್ಲಿ ಇರುತ್ತೆ. ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನಿಮ್ಮ ತಂದೆ ಅಥವಾ ನಿಮ್ಮ ಕ್ಷೇತ್ರದ ಅನುಭವಿಗಳ ಸಲಹೆಯನ್ನು ಪಡೆಯೋದನ್ನು ಮರಿಬೇಡಿ. ಯಾವುದೇ ಒಂದು ಆತ್ಮವಿಶ್ವಾಸ ತಪ್ಪಲ್ಲ. ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟಿರೋದು ಉತ್ತಮನೇ. ಆದರೆ ಧನಸ್ಸು ರಾಶಿಯವರೇ, ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಜ್ಞಾನ, ಅನುಭವ ಸಿಗುವಂತಹ ದೊಡ್ಡ ಗೌರವ ಸಿಗುವಂತಹ ತಿಂಗಳಾಗಿರುತ್ತೆ. ನಿಮ್ಮ ಬುಧಾದಿತ್ಯ ಯೋಗ ಮತ್ತು ಗುರುಬಲವು ನಿಮ್ಮ ವೃತ್ತಿ, ಹಣಕಾಸು ಮತ್ತು ಗೌರವವನ್ನು ಉತ್ತುಂಗಕ್ಕೆ ಕೊಂಡೊಯ್ಯುತ್ತೆ. ಧನಸ್ಸು ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಎಲ್ಲವೂ ಅದ್ಭುತವಾಗಿರುತ್ತೆ. ವಿವೇಕ ಎಲ್ಲವೂ ಕೂಡ ಉತ್ತಮವಾಗಿರುತ್ತೆ. ಅವಸರದ ನಿರ್ಧಾರದಿಂದ, ಅತಿಯಾದ ಆತ್ಮವಿಶ್ವಾಸದಿಂದ ನೀವು ದೊಡ್ಡ ಶತ್ರುವಾಗಿ ನಿಮ್ಮನ್ನು ಬದಲಾಯಿಸುತ್ತದೆ. ಧನಸ್ಸು ರಾಶಿಯವರೇ, ನಿಮ್ಮ ಗುರಿ, ಅವಕಾಶ ಎಲ್ಲವೂ ಕೂಡ ನಿಮ್ಮ ಕೈಯಲ್ಲಿದೆ. ಜ್ಞಾನದ ಬಾಣವನ್ನು ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ಸಮಯದಲ್ಲಿ ಹೂಡಿದರೆ ಯಶಸ್ಸು ನಿಮ್ಮ ಪಾಲಿಗೆ ದೊರೆಯುತ್ತದೆ. ನಾವು ಹೇಳಿದಂತಹ ಪರಿಹಾರಗಳನ್ನು ನೀವು ಅನುಸರಿಸಿ ಜೀವನದಲ್ಲಿ ಯಶಸ್ಸನ್ನು ಕಂಡುಕೊಳ್ತೀರಾ. ಯಾವುದೇ ಒಂದು ಕಷ್ಟ ಬಂದರೂ ಕೂಡ ಕುಗ್ಗಬೇಡಿ. ಧೈರ್ಯದಿಂದ ಮುನ್ನುಗ್ಗಿ. ನಿಮ್ಮ ಆತ್ಮವಿಶ್ವಾಸವೇ ನಿಮಗೆ ಬಲವನ್ನು ನೀಡುತ್ತದೆ. ಧನಸ್ಸು ರಾಶಿಯವರ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.